ಸ್ನೇಹಿತರೆ, ಎದುರುಗಡೆ ಒಂದು ಜ್ಯೂಸ್ ಕಾಣಿಸ್ತಾ ಇದೆ ನಿಮಗೆ. ಅದು ಜ್ಯೂಸು ಎದ್ರದ್ದು ಗೊತ್ತಾ? ಇದು ಬ್ರಾಹ್ಮಿ ಜ್ಯೂಸು. ಬ್ರಾಹ್ಮಿ ಅಂದ್ರೆ ಗಿಡಮೂಲಿಕೆ, ನಿಮಗೆ ಗೊತ್ತಿರಬಹುದು. ಇದೇ ನೋಡಿ ಬ್ರಾಹ್ಮಿ ಅಂದ್ರೆ. ನಮಸ್ಕಾರ ಸ್ನೇಹಿತರೆ, ಎದುರುಗಡೆ ಕಾಣ್ತಾ ಇರೋ ದೃಶ್ಯ ಗೋಕರ್ಣದಲ್ಲಿರುವಂತಹ ದೃಶ್ಯ. ನಾವು ಗೋಕರ್ಣಕ್ಕೆ ಹೋಗಿದ್ವಿ, ಅಲ್ಲಿ ತೆಗೆದಂತಹ ವಿಡಿಯೋ ಇದು. ಮಂದಿರ, ಗಣೇಶ ಮಂದಿರ ಅದೆಲ್ಲ ಇದೆ. ಆ ವ್ಲಾಗ್ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇಲ್ಲಿ ಹೋದಾಗ ತುಂಬಾ ಶಕೆ ಅನಿಸ್ತು. ಅವಾಗ ಇಲ್ಲಿ ಇದೊಂದು ಆಯುರ್ವೇದಿಕ್ ಶಾಪ್ ಕಾಣಿಸ್ತು. ಇಲ್ಲಿ ನಾವು ಎಣ್ಣೆ ಅದೆಲ್ಲ ತಗೊಂಡಿದ್ವಿ. ಶಕೆ ಇರೋದ್ರಿಂದ ಏನಾದ್ರೂ ತಂಪು ಪಾನೀಯ ಸಿಗುತ್ತೇನೋ ನಿಮ್ಮ ಹತ್ರ. ಬ್ರಾಹ್ಮಿ ಅಂದ್ರೆ ಅದೇ ಅಲ್ಲ, ಒಂದೆಲೆಗ ಇದರಲ್ಲಿ ಏನೇನು ಹಾಕಿದ್ದೀರಾ? ಒಂದೇ ಶುಗರ್ ಮತ್ತೆ ಏಲಕ್ಕಿ. ಸ್ನೇಹಿತರೆ, ಬ್ರಾಹ್ಮಿ ಸಂಸ್ಕೃತ ಪದ. ಇದಕ್ಕೆ ಕನ್ನಡದಲ್ಲಿ ಒಂದೆಲಗ ಅಂತ ಕರೀತಾರೆ. ಇದು ಏನಿದೆ ನೋಡಿ, ಅವರು ಎಸೆನ್ಸ್ ರೆಡಿ ಆಗಿರುವಂತಹ ಬಾಟಲ್ ಇರುವಂತಹ ಎಸೆನ್ಸ್ ಅನ್ನ ಹಾಕಿ, ಶುಗರ್ ಸಿರಪ್ ಆಮೇಲೆ ಏಲಕ್ಕಿ ಅದನ್ನೆಲ್ಲ ಹಾಕಿ ತಂಪು ಪಾನೀಯ ಮಾಡಿಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇನ್ನು ಕುಡಿದ್ರೆ ಒಂಥರ ತಂಪಾದ ಅನುಭವ, ಫ್ರೆಶ್ ಫೀಲ್ ಆಗ್ತಾ ಇತ್ತು. ಇದೇ ನೋಡಿ ಬ್ರಾಹ್ಮಿ ಅಂದ್ರೆ. ಇದಕ್ಕೆ ಕನ್ನಡದಲ್ಲಿ ಒಂದೆಲೆಗ ಅಂತಾರೆ. ಇದರ ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ದೀನಿ ನಾನು, ವ್ಲಾಗ್ನಲ್ಲಿ ಹಾಕಿದ್ದೀನಿ. ಒಂದೆರಡು ವ್ಲಾಗ್ ಹಿಂದ್ಗಡೆ ಹೋಗಿ ನೋಡಿದ್ರೆ ಕಾಣಿಸುತ್ತೆ ನಿಮ್ಗೆ. ಇದು ನಿಮ್ಮ ಮನೆಯಲ್ಲಿ ಖಂಡಿತ ಹಚ್ಚಿ ನೆಡಿ. ಇದು ಬ್ರಾಹ್ಮಿ ಚಿಕ್ಕ ಮಕ್ಕಳಿಗೆ ತುಂಬಾ ಉಪಯೋಗಕಾರಿ, ಮೆದುಳಿಗೆ ತುಂಬಾ ಲಾಭ ಕೊಡುತ್ತೆ ಅಂತ ಹೇಳ್ತಾರೆ. ನಾನು ಅಷ್ಟೇ, ನನಗೆ ಇಷ್ಟ ಈ ತರದ ಗಿಡಗಳೆಲ್ಲ ಹಚ್ಚೋದು. ಮುಂದೆ ನಿಮ್ಮ ಜೊತೆಗೆ ಇನ್ನೂ ಈ ತರದ ಬ್ಲಾಗ್ಸ್ಗಳು ನಾನು ಶೇರ್ ಮಾಡ್ತೀನಿ. ಧನ್ಯವಾದ ಸ್ನೇಹಿತರೆ.